ಕಾಂಗ್ರೆಸ್ನ ಹಾಸನ ಸಮಾವೇಶದ ಬಗ್ಗೆ ಇದ್ದಂತಹ ಎಲ್ಲ ಅನುಮಾನಗಳಿಗೆ ಪುಷ್ಟಿ ಕೊಡೋ ರೀತಿಯ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಹಾಸನದಲ್ಲಿ ನಡೀಬೇಕಿದ್ದ ಸಮಾವೇಶವನ್ನ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡೋದಕ್ಕೆ ಹೊರಟಿದ್ರು. ಆದರೆ ಈಗ ಅದನ್ನ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಲಾಗುತ್ತೆ, ನನ್ನ ನೇತೃತ್ವದಲ್ಲೇ ಸಮಾವೇಶ ಮಾಡ್ತಾ ಇದ್ದೀವಿ ಅಂತ ಪೂರ್ವ ತಯಾರಿ ಸಂಬಂಧ ನಡೆದ ಸಭೆ ಬಳಿಕ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಸ್ವಾಭಿಮಾನಕ್ಕೆ ಗೌರವ ತಂದುಕೊಡಲು ಎಲ್ಲರೂ ಭಾಗ್ಯ ಆಗಬೇಕು. ಹಾಸನಕ್ಕೆ ಹೋಗಿ ಪೂರ್ವಭಾವಿ ಸಭೆಯ ಪರಿಶೀಲನೆ ಮಾಡ್ತೀವಿ. ಸಂವಿಧಾನ ಉಳಿಸೋದಕ್ಕೆ, ಜನ ಕಲ್ಯಾಣಕ್ಕೋಸ್ಕರ, ಸ್ವಾಭಿಮಾನಕ್ಕೋಸ್ಕರ ಈ ಸಮಾವೇಶವನ್ನು ಮಾಡ್ತೀವಿ. ಹಾಸನದಲ್ಲಿ ಲೋಕಸಭಾ ಎಲೆಕ್ಷನ್ ಗೆದ್ದು ಶಕ್ತಿ ಬಂದಿದೆ. ಮೈಸೂರು, ಚಾಮರಾಜನಗರದಲ್ಲೂ ಶಕ್ತಿ ಸಿಕ್ಕಿದೆ. ಸಂಡೂರು, ಶಿಗ್ಗಾವಿಯಲ್ಲೂ ಕೃತಜ್ಞತಾ ಸಮಾವೇಶವನ್ನು ಮಾಡಬೇಕಿದೆ. ಈಗ ಹಾಸನದಲ್ಲಿ ದೊಡ್ಡ ಸಮಾವೇಶ ಮಾಡೋದಕ್ಕೆ ತಿಳಿಸಿದ್ದಾರೆ. ಎಲ್ಲ ಸಂಘಟನೆಗಳು, ಸಮುದಾಯಗಳನ್ನು ಸೇರಿಸಿ ಸಮಾವೇಶವನ್ನು ಮಾಡಲಾಗುತ್ತೆ. ಯಾವುದೇ ಸಂಘಟನೆಗಳ ಬೆಂಬಲ ಕೊಟ್ಟಿರೋದನ್ನು ತಗೋತೀವಿ. ಎಲೆಕ್ಷನ್ ಸೋತವರೆಲ್ಲರೂ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪೂರ್ವ ತಯಾರಿ ಸಂಬಂಧ ನಡೆದಂತಹ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ಈ ಮಾತನಾಡಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಇದ್ದಿದ್ದು ಅದೇ, ಕಾಂಗ್ರೆಸ್ನ ಬ್ಯಾನರ್ ಅಡಿ ಆಗಬೇಕು, ಇದು ಯಾರೋ ವೈಯಕ್ತಿಕ ಪ್ರತಿಷ್ಠೆಗೆ ಆಗಬಾರ್ದು ಅಂತ. ಆ ಪತ್ರದಲ್ಲಿ ಏನು ದೂರಿತ್ತೋ ಅದಕ್ಕೆ ಅನುಗುಣವಾದಂಥ ಡೆವಲಪ್ಮೆಂಟ್ ನಡೀತಾ ಇದೆ. ಕೆಪಿಸಿಸಿ ಅಂಡರ್ ಅಂದರೆ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರ ಅಂಡರಲ್ಲೇ ಈ ಸಮಾವೇಶ ನಡೀಬೇಕು ಅನ್ನೋದು ಅವತ್ತಿನ ಪತ್ರದಲ್ಲಿತ್ತು. ಅದೇ ಲೆಕ್ಕದಲ್ಲಿ ಈಗ ಅದು ಕೆಪಿಸಿಸಿ ಅಧ್ಯಕ್ಷರ ಅಂಡರಲ್ಲೇ ನಡೆಯುತ್ತೆ ಅಂತ ಸ್ವತಃ ಅಧ್ಯಕ್ಷರೇ ಮಾತಾಡಿದ್ದಾರೆ. ಪಕ್ಷದ ಅನೇಕ ಮುಖಂಡಗಳು, ಕಾರ್ಯಕರ್ತರು ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ಈಗಾಗಲೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆಗೂ ಕೂಡ ಏನು ದೇಶದಲ್ಲಿ ಆಗ್ತಾರಂತ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಎಐಸಿಸಿ ವತಿಯಿಂದ ನಮಗೆ ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಐದೇ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಲೆಟರಲ್ಲಿ ಏನು ದೂರಿತ್ತು, ಲೆಟರಲ್ಲಿ ಏನನ್ನು ಉಲ್ಲೇಖ ಮಾಡಲಾಗಿತ್ತು ಅದರ ಲೆಕ್ಕಾಚಾರದಲ್ಲೇ ನಡೀತಾ ಇದೆ. ಒಂದೇ ರದ್ದು ಮಾಡಿ, ಇಲ್ಲ ಕಾಂಗ್ರೆಸ್ ಅಂಡರಲ್ಲೇ ಮಾಡಿ ಅಂತ. ಈಗ ಕಾಂಗ್ರೆಸ್ ಅಂಡರಲ್ಲೇ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಇದು ಮಾಸ್ಟರ್ ಸ್ಟ್ರೋಕ್ ಅಂತ ಕರಿಬಹುದಾ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ? ಖಂಡಿತವಾಗ್ಲೂ ಪ್ರಣೋತ್, ಸಿದ್ದರಾಮಯ್ಯ ಆಪ್ತರಿಗೆ ಹೈಕಮಾಂಡ್ ನಾಯಕರು ಲಗಾಮು ಹಾಕಿರೋದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಹಿಂದ ಸಮಾವೇಶ ಮಾಡೋದಕ್ಕೆ ಹಾಸನದಲ್ಲಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆ ಮೂಲಕ ಹಿಂದೆ ಸಿದ್ದರಾಮೋತ್ಸವ ಏನು ಲಕ್ಷಾಂತರ ಜನರನ್ನ ಸೇರಿಸಿ ಸಿದ್ದರಾಮೋತ್ಸವ ಒಂದು ಸಮಾವೇಶ ಮಾಡಿದ್ರು, ಅದೇ ಮಾದರಿಯಲ್ಲಿ ಸಮಾವೇಶನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿತ್ತು. ಇದು ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ಕೆಂಗಣಿಗೂ ಕೂಡ ಗುರಿಯಾಗಿತ್ತು. ಯಾವಾಗ ಹಾಸನದಲ್ಲಿ ಅಹಿಂದ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರ ವ್ಯಕ್ತಿ ಪರವಾಗಿ ಸಮಾವೇಶನ ಆಯೋಜನೆಗೊಳ್ತೋ, ಆಗ ಇಮಿಡಿಯೇಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹೈಕಮಾಂಡ್ಗೆ ಒಂದು ಕಂಪ್ಲೇಂಟ್ ಅನ್ನ ಬರೀತಾರೆ. ಒಂದು ಪತ್ರವನ್ನ ಬರೆದು ಇದು ಪಕ್ಷದ ಚಿಹ್ನೆ ಅಡಿ ಇಂಥ ಒಂದು ಸಮಾವೇಶಗಳು ಆಗಬೇಕು, ಇಲ್ಲದೇ ಇದ್ರೆ ಇಲ್ಲಿ ವ್ಯಕ್ತಿ ಪೂಜೆ ನಡಿಬಾರ್ದು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಇಂಥ ಒಂದು ಸಮಾವೇಶಗಳಿಗೆ ಆಸ್ಪದ ಕೊಡಬಾರ್ದು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು. ಅದಾದ ಬೆನ್ನಲ್ಲೇ ಈ ಒಂದು ಸಮಾವೇಶಕ್ಕೆ ಒಂದು ಲಗಾಮು ಆಗ್ತಕ್ಕಂಥ ಒಂದು ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಅಹಿಂದ ಸಮಾವೇಶ ಬೇಡ, ಕೃತಜ್ಞತಾ ಸಮಾವೇಶದ ಹೆಸರಿನಲ್ಲಿ ಮಾಡಿ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಸೂಚನೆ ಬಂದಿದೆ. ಇದು ಸಿದ್ದರಾಮಯ್ಯ ಆಪ್ತರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮೊದಲಿಂದಲೂ ಕೂಡ KN ರಾಜಣ್ಣ ಅವರು, ಮಹದೇವಪ್ಪ ಅವರು, ಇವರೆಲ್ಲರೂ ಕೂಡ ಇದು ಅಹಿಂದ ಸಮಾವೇಶ, ಇದು ಪಕ್ಷದ ಚಿಹ್ನೆ ಅಡಿ ನಡೆಯೋದಿಲ್ಲ, ಸಿದ್ದರಾಮಯ್ಯನವ್ರಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾವೇಶ ಅಂತ ಪದೇ ಪದೇ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಈ ಒಂದು ಸಮಾವೇಶದ ಎಲ್ಲ ಒಂದು ರೂಪುರೇಷೆಯೇ ಮತ್ತೆ ಅದರ ಒಂದು ಸ್ವರೂಪವೇ ಬದಲಾಗಿದೆ ಅಂತ ಹೇಳ್ಬೋದು. ಈಗ ಪಕ್ಷದ ವೇದಿಕೆಯಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ಸಿದ್ದರಾಮಯ್ಯ ಮತ್ತೆ ಅವರ ಆಪ್ತರಿಗೆ ಹಿನ್ನಡೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಈ ಒಂದು ವಿಚಾರವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದ ಮುಖಂಡರ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲಿ KN ರಾಜಣ್ಣ
ಮತ್ತೆ ಮಹದೇವಪ್ಪ, ವೆಂಕಟೇಶ್ ಸೇರಿದಂತೆ ಬಹಳಷ್ಟು ಒಂದು ಸಚಿವರು ಭಾಗಿಯಾಗಬೇಕಾಗಿತ್ತು. ಆದರೆ ಯಾರು ಕೂಡ ಭಾಗಿಯಾಗಿರಲಿಲ್ಲ. ಹಾಗಾಗಿ ಈ ಒಂದು ಸಮಾವೇಶ ಮತ್ತೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ನಡೆ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ಅವರು ಈ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಪರವಾದಂಥ ಒಂದು ವ್ಯಕ್ತಿ ಪೂಜೆ ಮಾಡೋದಕ್ಕೆ ಈ ನಾಯಕರು ಮುಂದಾಗಿದ್ದಾರೆ ಅನ್ನೋ ಒಂದು ಆರೋಪಗಳಿತ್ತು. ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಹಿಂದ ಸಮಾವೇಶವಲ್ಲ, ನಾವು ಕೃತಜ್ಞತಾ ಸಮಾವೇಶವನ್ನ ಮಾಡ್ತಾ ಇದ್ವಿ. ಅದು ಪಕ್ಷದ ವೇದಿಕೆಯಲ್ಲೇ ನಡೆಯುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ನೇತೃತ್ವದಲ್ಲೇ ಈ ಒಂದು ಸಮಾವೇಶ ನಡೆಯುತ್ತೆ ಅಂತ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಬದಲಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ನಾವು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇಲ್ಲಿ ವ್ಯಕ್ತಿ ಪೂಜೆ ಮಾಡಬಾರದು, ಪಕ್ಷ ಪೂಜೆ ಇರಬೇಕು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದೇ ಅಲ್ಲದೆ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ಸಿಎಂ, ಹಾಗಾಗಿ ಅವರು ಕಾಂಗ್ರೆಸ್ ಸಿಎಂ, ಯಾವುದೋ ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ ಅನ್ನೋ ಒಂದು ಕೌಂಟರ್ ಅನ್ನು ಕೂಡ ಸಿದ್ದರಾಮಯ್ಯ ಆಪ್ತರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಾವೇಶ ವಿಚಾರದಲ್ಲಿ ಸಿದ್ದರಾಮಯ್ಯ ಟೀಮ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ನಡುವೆ ಕೋಲ್ಡ್ ವಾರ್ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಮಾವೇಶಕ್ಕೂ ಇನ್ನೂ ಒಂದು 4 ದಿನ ಇದೆ. ಹಾಗಾಗಿ ಈ ಒಂದು ಸಮಾವೇಶದ ಸ್ವರೂಪ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ, ಮಹದೇವಪ್ಪ ಅವರು ಹಾಸನದಲ್ಲಿ ಪ್ರತ್ಯೇಕ ಒಂದು ಸಭೆಯನ್ನ ಮಾಡಿ ಸಿಡ್ಡು ಹೊಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಮಾವೇಶದಲ್ಲಿ ಬಹಳಷ್ಟು ಒಂದು ಗೊಂದಲಗಳು ಇರ್ತಕ್ಕಂಥದ್ದು ಎದ್ದು ಕಾಣ್ತಿದೆ. ಪ್ರಣುತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.